ಆಹಾರ ಸಚಿವ ಕೆಎಚ್ ಮುನಿಯಪ್ಪ ನಮ್ಮ ಜೆಬಿಎಂ ವಾಹಿನಿಯ ಜೊತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದು ವೀಕ್ಷಕರೇ, ಬಾಗಲಕೋಟೆಯ ಉಪಚುನಾವಣೆಯ ಪ್ರಯುಕ್ತ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ದಿವಂಗತ ಎಚ್.ವೈ. ಮೇಟಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ. ಅವರ ಅಭಿವೃದ್ಧಿ ಕೆಲಸಗಳು ಜನರ ಮನ ತಲುಪಿವೆ. ಇಂದು ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಲಿದ್ದಾರೆ ಮತದಾರರು ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಬಾಗಲಕೋಟೆ ಬಿಸಿಲುನಾಡಾದರೂ ಕೂಡ ಒಳ್ಳೆ ನೀರು, ಆಲ್ಮಟ್ಟಿ ಇದೆ, ನಿತ್ಯ ಹರಿದ್ವರ್ಣ, ಇಲ್ಲೆಲ್ಲ ಒಳ್ಳೆ ಬೆಳೆ ಬರ್ತದೆ, ಒಳ್ಳೆ ಜಾಗ ಇದೆ. ಈ ಉಪಚುನಾವಣೆಯಲ್ಲಿ ಮೇಟಿಯವರು ಸ್ವರ್ಗಸ್ಥರಾಗಿದ್ದರಿಂದ ಅವರು ಕುಟುಂಬಕ್ಕೆ ಕೊಟ್ಟಿದ್ದೇವೆ. ಉಮೇಶ್ ಮೇಟಿಯವರು ಅತ್ಯಧಿಕ ಬಹುಮತದಿಂದ ಗೆಲ್ಲಬೇಕು, ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರು ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. 5 ಗ್ಯಾರಂಟಿಗಳು, 4.5 ಕೋಟಿ ನಾನು ಕೂಡ ಫುಡ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 4.5 ಕೋಟಿ ಜನಕ್ಕೆ, ಅಂದಾಜು 5 ಕೋಟಿ ಜನಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ 5 ಫಲಾನುಭವಿಗಳು ಸಿಕ್ಕಿದ್ದೆ. ಆದ್ದರಿಂದ ಅವರೆಲ್ಲ ನಮಗೆ ಮತ ಹಾಕ್ತಾರೆ. ನಾವು ಈ ಭಾಗದಲ್ಲಿ ಖಂಡಿತವಾಗಿ ಗೆಲ್ತೀವಿ ಮತ್ತು ದಾವಣಗೆರೆಯಲ್ಲಿ ಕೂಡ ಗೆಲ್ತೀವಿ. ಥ್ಯಾಂಕ್ ಯು. ರಾಜ್ಯದಲ್ಲಿ ಅಡುಗೆ ಅನಿಲದ ಕೊರತೆ ಇದೆ ಅಂತ ಸಾಕಷ್ಟು ನೋಡಪ್ಪ, ಅದು ಕೇಂದ್ರ ಸರ್ಕಾರದ ವ್ಯವಹಾರ, ನಮ್ಮದೇನಿಲ್ಲ. ಆದಷ್ಟು ಕೂಡ ನಾನು ಸ್ವಲ್ಪ ಬಂದಿದ್ದರಲ್ಲಿ ಆಟೋ ಇವರಿಗೆ ಹೆಚ್ಚು ಪ್ರಾಧಾನ್ಯ ಕೊಟ್ಟಿದ್ದೀವಿ. ನಾವು ಇವತ್ತು ಕೂಡ ಅಧಿಕಾರಿಗಳನ್ನ ಮಾತಾಡಿದ್ದೀನಿ, ಇನ್ನಷ್ಟು ಹೆಚ್ಚಿಗೆ ಕೊಡುವಂಥದ್ದು ಏರ್ಪಾటు ಮಾಡಿ, ಯಾಕಂದರೆ ಅವರ ಜೀವನ ಅದರ ಮೇಲೆ ಅವಲಂಬಿಸಿದೆ ಅನ್ನೋ ಮಾತನ್ನು ಇವತ್ತು ಕೂಡ ಮಾತಾಡಿದ್ದೀನಿ. ಅಧಿಕಾರಿಗಳಿಗೆ ಆದಷ್ಟು ಹೆಚ್ಚಿಗೆ ಅವಕಾಶ, ಇವತ್ತು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಯುದ್ಧ ನಡೀತಾ ಇದೆ. ಆದ್ದರಿಂದ ಇಂಥದ್ರಲ್ಲಿ ಮಿತಿವ್ಯಯ ಮಾಡಿಕೊಂಡು ನಾವು ಜೀವನ ಸಾಗಿಸಬೇಕಾಗಿದೆ. ಆದರೆ ಆಟೋಗಳವ್ರ ಜೀವನನೇ ಅದರ ಮೇಲೆ ಅವಲಂಬಿಸಿದೆ. ಅದಕ್ಕೆ ಪ್ರಯಾರಿಟಿ ಕೊಟ್ಟು 100ಕ್ಕೆ 100 ನಾವು ನಮ್ಮ ಕೇಂದ್ರ ಸರ್ಕಾರದಲ್ಲಿರುವ ಎಣ್ಣೆ ಕಾರ್ಪೊರೇಷನ್ BPL ಆಗಲಿ, HPCL ಅವೆಲ್ಲ ಕೂಡ 100,000 ಸಿಲಿಂಡರ್ ಪ್ರತಿದಿನ ಕೊಡ್ತಾಯಿದ್ದೀವಿ. ಯಾರು ಖಾಸಗಿಯವ್ರ ಹತ್ರ ತಗೊಳ್ತಾಯಿದ್ರು ಅವ್ರಿಗೂ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತಿದೆ. ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೇನೆ, ತಕ್ಷಣ ಅವ್ರಿಗೆ ಮಾತಾಡಿ ಅವರು ಕೂಡ ಇಂಥ ಕಷ್ಟ ಕಾಲದಲ್ಲಿ ಏನು ಸರ್ಕಾರದ ರೇಟ್ ಇದೆ ಆ ರೇಟ್ಗೆ ಕೊಡಬೇಕು ಅನ್ನೋ ಮಾತನ್ನು ತಿಳಿಸಿದ್ದೇನೆ. ಆದಷ್ಟು ಅವರಿಗೆ ಹೆಚ್ಚಿನ ಸೌಲಭ್ಯ ಮಾಡೋಣ.